ಏರಿಯಾಗೆ ಬಂದಿದ್ದೀವಿ. ಝೂ ಹೆಸರು, ಮೃಗಾಲಯದ ಹೆಸರು ಆಡು ಮಲ್ಲೇಶ್ವರ. ನನ್ನ ಮಗ ರೆಡಿ ಆಗಿದ್ದಾನೆ ಪ್ರಾಣಿಗಳನ್ನ ನೋಡೋಕ್ಕೆ ಫಸ್ಟ್ ಟೈಮ್ ಲೈವ್ ಆಗಿ. ಬಾಬಾ ಅಂತಿದ್ದಾನೆ. ಬಟರ್ಫ್ಲೈಸ್. ಹೌದು ಸನ್ನಿ, ಎಷ್ಟೊಂದು ಬಟರ್ಫ್ಲೈಸ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಂದಿರೋದು ಚಿತ್ರದುರ್ಗದಲ್ಲಿ ಇರುವಂತಹ ಆಡು ಮಲ್ಲೇಶ್ವರ ಮೃಗಾಲಯಕ್ಕೆ. ಸೊ ಆಸ್ ವಿ ಕ್ಯಾನ್ ಸಿ, ಇದು ಎಂಟ್ರೆನ್ಸ್ ಆಡು ಮಲ್ಲೇಶ್ವರದ್ದು. ಒಂದು ಸ್ವಲ್ಪ ಘಾಟ್ ಸೆಕ್ಷನ್ ಇದೆ, ಒಂದು 3 ಕಿಲೋಮೀಟರ್ ಥರ ಸೂಪರ್ಬ್ ಆಗಿದೆ ಕಾಡೊಳಗೆ ಬರೋವಂಥ ರೋಡು. ಸೊ ನೋಡೋಣ ಒಳಗೆ ಹೋಗ್ಬಿಟ್ಟು ಹೇಗಿದೆ ಝೂ ಅಂತೇಳಿ. ಸೊ ಲೆಟ್ಸ್ ಗೋ. ಬಂದೆ ಸನಿ. I love AM Zoo. ಆಡು ಮಲ್ಲೇಶ್ವರ ಝೂ. ಇಲ್ಲಿ ಪಿಕಾಕ್, ಪ್ಯಾರೆಟ್ ಮತ್ತೆ ಸ್ಕ್ವಿರಿಲ್ ಎಲ್ಲ ಇದಾವೆ. ಸಿಲ್ವರ್ ಪೆಸೆಂಟ್ ಮತ್ತೆ ಬಜ್ರಿಗಾರ್. Cocktail and yellow golden pheasant. ಇದು ಯೆಲ್ಲೋ ಗೋಲ್ಡನ್ ಪೆಸೆಂಟ್ ಅಂತ. ಓಡಾಡೋದೇ ಒಂದು ಖುಷಿನೇ ಕಣ. ಎಲ್ಲ ಓಡಾಡೋದೇ ಇಷ್ಟ ನನಗೆ. ಓಡಾಡ್ತಾ ಇತ್ತು. ಸರೌಂಡಿಂಗ್ ಇದು ಗ್ರೀನ್ ಆಗಿದೆ, ಕಾಮ್ ಆಗಿದೆ, ಮರದ ಕೆಳಕಂಡಿದೆ. ಕರಡಿ ಮನೆಗೆ ದಾರಿ. ಕರಡಿ ಮನೆಗೆ ಹೋಗ್ತಾ ವ್ಯೂ ಸಿಗೋದು ಇದು. ಖುಷಿ ಖುಷಿ ಕರಡಿ ನೋಡೋಕ್ಕೆ. ಬೇರ್ ಕರಡಿ 3 ಕಾಣಿಸ್ತಾ ಇದ್ದಾವೆ, ಎನ್ಕ್ಲೋಜರ್ ಒಳಗಿದ್ದಾವೆ. ಕರಡಿ ಲೆಫ್ಟ್, ಚಿರತೆ ನೋಡ್ಬೇಕಂದ್ರೆ ರೈಟ್. ಚಿರತೆ ಮನೆಗೆ ದಾರಿ. ಮೆಸೇಜ್ ಹಾಕಿದ್ದಾರೆ ಇಲ್ಲಿ ಸಿಬ್ಬಂದಿಗಳು, ಪ್ರಾಣಿಗಳ ಮನಸ್ಸು ನಮ್ಮಂತೆಯೇ ಅಂತ. ಸೊ ಚಿರತೆ ಮನೆಗೆ ಹೋಗ್ತಾ ಇದ್ದೀವಿ. ಹಿಂಗಿಂದ ಬಂದ್ವಿ. ಸೊ ಹಿಂಗಿಂದ ಇವಾಗ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಇದ್ದಾವೆ, ಹಂಗಾಗಿ ಕಾಣಿಸಲ್ಲ, ತುಂಬ ಒಳಗಿದ್ದಾವೆ. ಕೃಷ್ಣ ಮೃಗ, ಚಿಕ್ಕೆ ಜಿಂಕಿ ಮತ್ತು ನೀಲ್ಗಾಯಿಗೆ ಹೋಗ್ತಾ ಇದ್ದೀವಿ. ಚಿರತೆ ಇವಾಗ ನೋಡಿದ್ವಲ್ಲ, ಇದೇ ಚಿರತೆ ಎನ್ಕ್ಲೋಜರ್. ಆ ಚಿರತೆ ದಾರಿ, ಈ ಎನ್ಕ್ಲೋಜರ್ ಚಿರತೆದೇನಿದೆ, ಹಿಂಗೆ ಸೀದಾ ಹಿಂಗೆ ಹೋದರೆ ಕೃಷ್ಣ ಮೃಗ, ಜಿಂಕೆ ಮತ್ತು ನೀಲ್ಗಾಯಿ ಸಿಗುತ್ತೆ. ಟೈಗರ್ ಇಸ್ ಅವೇಕ್. ಜಿಂಕೆದು ಎನ್ಕ್ಲೋಜರ್. ಜಿಂಕೆಗೆ ಸೊಪ್ಪು ಸದೆ ಹಾಕಿದ್ದಾರೆ, ಫುಲ್ಲು ಊಟ ಮಾಡ್ತಾ ಇದ್ದಾವೆ. ಲಕ್ಕಿ ದಟ್ ವಿ ಗಾಟ್ ಟು ಸಿ ದಿಸ್. ಒಂದು ಜಿಂಕೆ ಬರ್ತಿಂಗ್ ಮರಿ ಆಗ್ತಾ ಇದೆ. birthing, baby birth.
ಮ್ಯಾಂಗೋ ಪ್ರಾಣಿಗಳನ್ನು ಮುಟ್ಟಬೇಡಿ, ಆಹಾರ ಕೊಡಬೇಡಿ, ಅಣಕಿಸಬೇಡಿ, ದಯವಿಟ್ಟು ಇದನ್ನು ಪಾಲಿಸಿ. ಚಿಕ್ಕೆ ಜಿಂಕೆ ಮೈಸೂರು ಅಂಡರ್ಲಿ ಬಂದಿದ್ದು 2019 ಇದು ಮೈಸೂರು ಅಂಡರಲ್ಲಿ ಇದೆಯಾ ಇವಾಗ? ವರ್ಕ್ ಮಾಡ್ತಾ ಅದ್ರಲ್ಲಿ ನಮಗೆ ಹೌದಾ? ಎಷ್ಟು ಯಾವಾಗ ಶುರು ಆಗಿದ್ದು? 2019 ಅಪ್ಗ್ರೇಡ್ ಆಗಿತ್ತು. 2019ರಲ್ಲಿ. ಅದಕ್ಕೆ ಮುಂಚೆನೇ ಇತ್ತು. ಹಾಂ, ಇದು 1987ರಿಂದ ಸ್ಟಾರ್ಟ್ ಆಯಿತು. 87ರಿಂದ 87ರಿಂದ ಇದೆ. ಬಟ್ 2019ರಲ್ಲಿ ಮೈಸೂರು ಝೂ ಅದಿಂದಲ್ಲಿ ಬಂದೈತೆ ಇದು. ಓಕೆ ಓಕೆ. ಕರ್ನಾಟಕ ಅರಣ್ಯ ಇಲಾಖೆಯಿಂದ ಸೇರಿದ್ದಿದ್ದು. ಓಕೆ ಓಕೆ. ಹಾಂ, ಆಮೇಲೆ ಇದು ಆ್ಯನಿಮಲ್ ಅಡಾಪ್ಷನ್ ಮಾಡ್ತಾರಲ್ಲ, ಅದು ಮಾಡ್ತಾರಾ? ಇಲ್ಲಿ ಕೂಡ ಇದೆ ಅದು. ಹೌದಾ? ಹಾಂ, ಕೊಡಿ ಕೊಡಿ. ರೆಸ್ಟ್ ರೂಮ್ ಈ ಕಡೆ. ಇದು ಹೊರಗೆ ಬಿಟ್ಟಿದ್ದು ಅಜ್ಜಿ ಅದು. ಹಾಂ, ಒಂದು ಅದಕ್ಕೆ 9 ವರ್ಷ ಹೊರಗೆ ಬಿಟ್ಟಿತ್ತು. ಇನ್ನೊಂದು 3 ವರ್ಷ ಸೂರ್ಯ ನೀರು. ಒಳಗಿರೋದು 3 ವರ್ಷದ್ದು, ಹೊರಗಿರೋದು ಫೀಮೇಲ್ ಟೈಗರ್. ಎರಡು ಟೈಗರ್ ಇರೋದು. ಓಕೆ. ಇದು ಆ್ಯನಿಮಲ್ ಅಡಾಪ್ಷನ್ದು ಈ ಥರ ರೇಟ್ಸ್ ಇದ್ದಾವೆ. 3 ತಿಂಗಳಿಗೆ, ವರ್ಷಕ್ಕೂ ಇದೆ ಅಲ್ಲ? ಇದೆ ವರ್ಷಕ್ಕೆ. ವರ್ಷಕ್ಕೆ 6 ತಿಂಗಳಿಗೆ, ಪ್ರತಿ ತಿಂಗಳಿಗೆ. ಓಕೆ 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 ಓಕೆ. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ನಾನು DRF ವೆಂಕಟೇಶ್. DRF. DRF ಅಂದರೆ ಡೆಪ್ಟಿ ರೇಂಜ್ ಫಾರೆಸ್ಟ್ ಆಫೀಸರ್. ಡೆಪ್ಟಿ ರೇಂಜ್ ಫಾರೆಸ್ಟ್ ಆಫೀಸರ್. ರೇಂಜ್ ಫಾರೆಸ್ಟ್ ಆಫೀಸರ್. ಓಕೆ ಓಕೆ. ಡೆಪ್ಟಿ ರೇಂಜ್ ಫಾರೆಸ್ಟ್ ಆಫೀಸರ್. ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ನಾನು ಇಲ್ಲಿ ಬಂದು 3 ವರ್ಷ ಇತ್ತು. 3 ವರ್ಷ. ಮುಂಚೆ ಬಂಡೀಪುರದಲ್ಲಿ ಬಂದೆ 15 ವರ್ಷ. ಹೌದಾ? ಬಂಡೀಪುರದಲ್ಲಿದ್ದೀರಾ? ಓ, ಅಲ್ಲಿ ಸಫಾರಿಗೆ ಹೋಗಿದ್ವಿ ನಾವು ಅವಾಗ. ಚೆನ್ನಾಗಿದೆ ಅಲ್ಲಿ. ಸರಿ ಸರಿ. ಕರ್ನಾಟಕ ಗೌರ್ಮೆಂಟ್ ಎಂಪ್ಲಾಯೇ ನೀವು ಹಂಗಾರೆ? ಹಾಂ ಸರ್. ಓಕೆ. ಇವತ್ತು 3 ಜನ ನಾವು ಟೋಟಲ್ ಎಷ್ಟು ಜನ ಸಿಬ್ಬಂದಿಗಳಿದೆ? ಔಟ್ಸೋರ್ಸ್ 27 ಇದ್ದಾರೆ. ಹಾಂ ಪರ್ಮನೆಂಟ್ ಬಂದು 3 ಜನ. RF, ಹಾಂ DRF, ಹಾಂ. ಜೀಪ್ ಫಾರೆಸ್ಟ್. ಓಕೆ. ಸೊ ಎಂಟ್ರೆನ್ಸ್ ಹತ್ರನೇ JSW ಜಿಂದಾಲ್ ಸೌತ್ ವೆಸ್ಟ್ ಜಿಂದಾಲ್ ಸ್ಟೀಲ್ ವರ್ಕ್ಸ್ ಅವರು ಒಂದು ಡೊನೇಟ್ ಮಾಡಿರೋಂಥ ಮಕ್ಕಳಿಗೋಸ್ಕರ ಉದ್ಯಾನವನನೂ ಇದೆ ಇಲ್ಲಿ. ಸೊ ಮಕ್ಕಳು ಝೂ ನೋಡಿಬಿಟ್ಟು ಉದ್ಯಾನವನದಲ್ಲಿ ಆಡಿ ಎಂಜಾಯ್ ಮಾಡ್ಬೋದು. ಚೆನ್ನಾಗಿದೆ. ರೆಸ್ಟ್ ರೂಮ್ ಎಲ್ಲ ಇದೆ. ಇಟ್ಸ್ ವೆಲ್ ಮೇಂಟೈನ್ಡ್ ಫೆಸಿಲಿಟಿ. ಬನ್ನಿ ಯಾವತ್ತಾರು, ಚೆನ್ನಾಗಿದೆ ಮಕ್ಳನ್ನ ಕರ್ಕೊಂಡು. ಸೊ ನೀವು ಝೂ ಎಂಟ್ರೆನ್ಸ್ ಏನಿದೆ ಅದರ ಎಡಭಾಗದಲ್ಲಿ ರೆಸ್ಟ್ ರೂಮ್ಸ್ ಇವೆ. ಈ ಥರ ಜೆಂಟ್ಸ್ ಆ್ಯಂಡ್ ಲೇಡೀಸ್ ಟಾಯ್ಲೆಟ್ ಇವೆ. ಅಷ್ಟೊಂದು ಕ್ಲೀನ್ ಏನಿಲ್ಲ, ಓಕೆ, ಬಟ್ ಮ್ಯಾನೇಜಬಲ್. ಸೊ ಇದು ಡಿಸ್ಇನ್ಫೆಕ್ಟೆಂಟ್ ಮಾಡೋಕ್ಕೆ, ಫುಡ್ ಡಿಸ್ಇನ್ಫೆಕ್ಟೆಂಟ್ ಈ ಥರ ಮಾಡಿದ್ದಾರೆ. ಹಕ್ಕಿ ಜ್ವರ ಬಂದಿರೋ ಟೈಮಲ್ಲಿ ಸೇಫಾಗಿಡಬೇಕು ಪ್ರಾಣಿಗಳನ್ನ, ಮನುಷ್ಯನ ಅಂತ ಹೇಳ್ಬಿಟ್ಟು ಈ ಥರ ಮಾಡಿರೋವಂಥದ್ದು. ಸೊ ವೇ ಟು ಟಾಯ್ಲೆಟ್ ಅದೇ ಇವಾಗ ತೋರಿಸಿದ್ನಲ್ಲ, ಅದೇ ಫೆಸಿಲಿಟಿ, ಟಾಯ್ಲೆಟ್ ಫೆಸಿಲಿಟಿ.